ಆತ್ಮೀಯ ಮಾಗಡಿ ಕ್ಷೇತ್ರದ ಮತಬಾಂಧವರಲ್ಲಿ ನನ್ನೊಂದು ನಮಸ್ಕಾರ ಹೇಳುತ್ತಾ, ಮೊದಲನೇದಾಗಿ ಮಾಗಡಿಯ ಕ್ಷೇತ್ರ ಪಾಲಕರಾದ ಶ್ರೀ ರಂಗನಾಥ ಸ್ವಾಮಿಯಲ್ಲಿ ನಮಸ್ಕರಿಸ್ತಾ, ಇವತ್ತಿಂದು ಈ ವಿಡಿಯೋ ಮಾಡೋದು, ತೋರಿಸೋದು, ಪ್ರತಿಯೊಂದು ಕಾರ್ಯಕ್ರಮಗಳದು ಎಲ್ಲ ಸತ್ಯವಾಗಿರುತ್ತೆ ಅಂತ ರಂಗನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡ್ತಾ ರಂಗನಾಥ ಸ್ವಾಮಿ ದೇವಸ್ಥಾನದಿಂದಲೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನೀವೇ ನೋಡ್ತಾ ಇದ್ದೀರಾ. ಮಾಡಿಸಿದ್ದು ಮಾಗಡಿ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರಾದ ಬಾಲಣ್ಣ ಅವರು. ಸ್ವಾಮಿ ಹೇಳ್ತಿರಲ್ಲ ನೀವು ಸಾವಿರ ಬಾಲಣ್ಣ ಅವರು, ಅದಕ್ಕೆ ಸಾಕ್ಷಿ ಇಲ್ಲೇ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಹಾಗೆ ಮುಂದೆಗಡೆದು ತೋರಿಸಿ ಗೋಪುರನ. ಇದು ಶಾಶ್ವತವಾದ ಕೆಲಸ ಅಂದ್ರೆ ಏನಣ್ಣ ಇದು. ನಮಸ್ಕಾರ. ಮಾಜಿ ಶಾಸಕರು ಏನ್ ಮಾಡಿದ್ರು ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕೇಳ್ತಿರಲ್ಲ ಸರ್, ಕಾಣಿಸ್ತಾ ಇದೆ ನಿಮಗೆ? ಘನತ್ಯಾಜ್ಯ ವಸ್ತು ನಿರ್ವಹಣಾ ಘಟಕ ಮಾಗಡಿ ಟೌನ್ ನ ಘನತ್ಯಾಜ್ಯವನ್ನ ಇಲ್ಲಿ ತಂದ್ಬಿಟ್ಟು ಡಂಪ್ ಮಾಡಂತ ಕೇಂದ್ರ ಮಾಜಿ ಶಾಸಕರ ಬಾಲಣ್ಣವ್ರ ಇದ್ದ ಕಾಲದಲ್ಲಿ ಆದಂತ ಕೆಲಸ ಬಿಟ್ರೆ ಇಲ್ಲಿವರೆಗೂ ಇವತ್ತಿನ ಶಾಸಕರು ಏನ್ ಮಾಡಿದ್ದಾರೆ ಸ್ವಾಮಿ? ಹಿಂದೆಗಡೆ ನೋಡಿ ಸ್ವಾಮಿ, ಕಾಣಿಸ್ತಾ ಇದೆ ಪಿಲ್ಲರ್ಗಳು ಅರ್ಧಂಬರ್ಧ ನಿಂತಿರೋದು ಬಿಟ್ರೆ ಏನ್ ಮಾಡೋರೆ? ಏನ್ ಕೇಳಿದ್ರೆ ಏನ್ ಮಾಡಿದ್ರೆ ಅಂತ ಸಾಕ್ಷಿ ಕೇಳ್ತೀರಾ ಸರ್? ಸಾಕ್ಷಿ ಗುಡ್ಡೆ ಇಲ್ಲೇ ಐತೆ ನೋಡಿ ಸರ್. ಆತ್ಮೀಯ ಸ್ನೇಹಿತರೆ, ತಿರುಮಲಿ ಗ್ರಾಮದಲ್ಲಿ ನೋಡ್ತಾ ಇದ್ದೀರಾ, ಸ್ಲಮ್ ಬೋರ್ಡ್ ಇಂದ ಮನೆಗಳನ್ನ 90 ಮನೆಗಳು ಈ ಭಾಗದಲ್ಲಿ, ಹಾಗೆ 52 ಮನೆಗಳನ್ನ ಆ ಭಾಗದಲ್ಲಿ ಸ್ಲಮ್ ಬೋರ್ಡ್ ವತಿಯಿಂದ ಎಚ್ ಸಿ ಬಾಲಕೃಷ್ಣ ಅವರು, ಮಾಜಿ ಶಾಸಕರಾದ ಎಚ್ ಸಿ ಬಾಲಕೃಷ್ಣ ಅವರು ಮಾಡಿಸ್ಕೊಂಡು ಬಂದಿರೋದು. ಅದೇ ರೀತಿ ನೋಡ್ತಾ ಇದ್ದೀರಲ್ಲ ವಾಟರ್ ಟ್ಯಾಂಕು, ಈ ವಾಟರ್ ಟ್ಯಾಂಕು ಸಹ ಅವರ ಕಾಲದಲ್ಲಿ ಆದಂತಹ ಶಾಶ್ವತವಾದ ಅಭಿವೃದ್ಧಿ ಕೆಲಸ. ಅಂದ್ರೆ ಇದು ಸಹ ಸಾಕ್ಷಿ ಗುಡ್ಡೆ ಕೇಳ್ತಿರಲ್ಲ ಸರ್, ನೀವು ನೋಡ್ಕೊಳ್ಳಿ ಸರ್ ಸಾಕ್ಷಿಗಳನ್ನ. ನಮಸ್ಕಾರ. ಕಾಣಿಸ್ತಾ ಇದ್ದಲ್ಲ ಸರ್, ಇಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಬಡವರಿಗೆ ಸೈಟ್ ಕೊಡಬೇಕು ಅಂತ ಹೇಳಿ ಜಾಗ ಗುರುತಿಸಿ ರೆಡಿ ಮಾಡಿದ್ರು. 5 ವರ್ಷದಿಂದ ಯಾರಿಗಾರು ಒಬ್ರು ನೀವು ಸೈಟ್ ಕೊಟ್ಟಿದ್ದೀರಾ ಆಶ್ರಯ ಯೋಜನೆಯಲ್ಲಿ? ಸಾಕ್ಷಿ ಗುಡ್ಡೆ ಕೇಳ್ತಿರಲ್ಲ ನೋಡಿ ಸ್ವಾಮಿ, ಇದು ಶಾಶ್ವತವಾದ ಕೆಲಸ. ಸಾಕ್ಷಿ ಗುಡ್ಡೆ ಜಾಗ ಎಲ್ಲಿದ್ದು? ತಿರುಮಲೆ ಗ್ರಾಮದ್ದು ನೋಡ್ಕೊಳ್ಳಿ, ಇಲ್ಲೇನೆ 5 ವರ್ಷದ ಹಿಂಗೆ ಬಿದ್ದೈತಿ. ಒಬ್ರಿಗೆ ಯಾರು ಆಶ್ರಯ ಯೋಜನೆ ಅಡಿಯಲ್ಲಿ ಸೈಟ್ ಕೊಟ್ಟಿದ್ದೀರಾ ಪುರಸಭೆಯಿಂದ? ಕಾಣಿಸ್ತಾ ಇದೆಯಲ್ಲ, ಇದು ಬಿಲ್ಡಿಂಗ್ ರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ಉಳ್ಕೊಳ್ಳಿಕ್ಕೆ ಅಂತ ಯಾತ್ರಿಗಳು ಬಂದಂತವ್ರಿಗೆ ರೂಮ್ಗಳ ಅವಶ್ಯಕತೆ ಇದ್ದಾಗ 2013ನೇ ಇಸ್ವಿಲಿ ಎಚ್ ಸಿ ಬಾಲಕೃಷ್ಣ ಅವರು ಶಂಕುಸ್ಥಾಪನೆ ಮಾಡ್ತಾರೆ. 2015ನೇ ಇಸ್ವಿಲಿ ಪೂರ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡ್ತಾರೆ. ನಿಮ್ಗೆ ಬೇಕಾದಂಥ ಸಾಕ್ಷಿ ಮತ್ತು ಗೌರ್ಮೆಂಟ್ ಇಂದ ಇದ್ದಂಥ ಕಲ್ಲುಗಳನ್ನ ತೋರಿಸ್ತೀವಿ, ಇದರ ಜೊತೆಗೆ ಫೋಟೋಗಳನ್ನ ಹಾಕ್ತೀವಿ ನೋಡಿ. ಇದು ಸಾಕ್ಷಿ ಗುಡ್ಡೆ ಅಂದ್ರೆ ಶಾಶ್ವತ ಕೆಲಸ ಅಂದ್ರೆ. ನಮಸ್ಕಾರ. ಮಾಗಡಿ ಕ್ಷೇತ್ರದ ಮತಬಾಂಧವರೇ, ಇವಾಗ ನಾವು ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿದ್ದೀವಿ ನೋಡಿ. ಅದನ್ನು ಪೂರ್ಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಾವು ಅದನ್ನು ಮಾಡ್ಕೊಂಡ ಅವತ್ತಿನ ದಿನ ಈ ಜಾಗ ಪೂರ್ತಿ ಇಲ್ಲಿ ಕಟ್ಟೆ ಇತ್ತು, ಹಿಂಭಾಗದಲ್ಲಿ ಬಂಡೆ ಮುಗಿತು. ಇಲ್ಲಿ ಓಡಾಡಕ್ಕೆ ಎದುರ್ತಾ ಇದ್ರು ಜನ, ಅಂತ ಜಾಗನ ಬಂಡೆ ಹೊಡಿಸಿ ಕಟ್ಟೆ ಮುಗಿಸಿ ಪಾರ್ಕ್ ಮಾಡೋದು, ಬಂಡೆ ಹೊಡಿಸಿ ಬಿಲ್ಡಿಂಗ್ ಕಟ್ಟಿಸಿದ್ರು. ಇವತ್ತು ಇಲ್ಲಿ ಸುಸಜ್ಜಿತವಾದಂತಹ ಒಂದು ಕಾಲೇಜ್ ನಿರ್ಮಾಣ ಆಯಿತು. ಅದೇ ರೀತಿ PU ಕಾಲೇಜ್ ಬೋರ್ಡಲ್ಲಿ PU ಕಾಲೇಜಲ್ಲಿ ಇದ್ದಂತಹ ಜಾಗವನ್ನ ಡಿಗ್ರಿ ಕಾಲೇಜ್ಗೆ, ಹಿರಿಪೇರಿಗೆ ಮತ್ತು ಗೌರ್ಮೆಂಟ್ಗೆ ಹೇಳುವ ಮುಖಾಂತರ ಬರ್ಸಿ ಡಿಗ್ರಿ ಕಾಲೇಜ್ನ ಇನ್ನೂ ರೂಪಗಳು ಹೆಚ್ಚಿನ ರೂಪಗಳಾಗಿ ಬೇಕು ಅಂತ ಹೇಳಿ MCOM ಬೇಕು ಅಂತ ಹೇಳಿ ಮಾಗಡಿ ಕ್ಷೇತ್ರಕ್ಕೆ MCOM ತರಗತಿಗಳನ್ನು ಮಾಡುವಂಥದ್ದು. ಇದೇ ರೀತಿಯಾದಂತಹ ಡೆವಲಪ್ಮೆಂಟ್ ಮಾಗಡಿ ಕ್ಷೇತ್ರದ ಬಾಲಣ್ಣ ಶಾಶ್ವತವಾದ ಕೆಲಸ ಅಂದ್ರೆ ಇದು. ಸ್ವಾಮಿ, ನಿಮ್ಗೆ ಬೇಕಾಗಿರೋ ಸಾಕ್ಷಿ ಇದೆ, ಇಲ್ಲೇ ಇದೆ ಬಳಸಿ. ತಿರುಮಲಿ ಗ್ರಾಮ ಮಾಗಡಿ ಟೌನ್ ಪ್ಲಸ್ ವ್ಯಾಪ್ತಿಯಲ್ಲಿ ನೋಡ್ತಾ ಇದ್ದಾರೆ. ಇದು ಈ ಉದ್ಯಾನವನ ಕಾಣಿಸ್ತಾ ಇದೆ ನಿಮಗೆ. ಎಚ್ ಸಿ ಬಾಲಕೃಷ್ಣ ಉದ್ಯಾನವನ ಅಂತಲೇ ಹೆಸರಿಟ್ಟಿದ್ದಾರೆ. ಅವರ ಪರಮ ಶಿಷ್ಯರು ಪಾಪ ಅವ್ರು ಪರದವ್ರಿರ್ತಾರೆ, ಇಲ್ಲಿ ಪರವಾಗಿಲ್ಲ. ಏನ್ ಸಾಕ್ಷಿ ಗುಡ್ಡೆ ಅಂತ ಕೇಳ್ತಿರಲ್ಲ ನೋಡಿ ಸ್ವಾಮಿ, ಉದ್ಯಾನವನ 2008ನೇ ಇಸ್ವಿನಲ್ಲಿ ಬಾಲಣ್ಣ ಅವರ ಕೊಡುಗೆ ಇದು. ಈ ಜಾಗ ಕೋತಿ ಕಟ್ಟೆ ಅಂತಲೇ ಹೆಸರುವಾಸಿಯಾಗಿದ್ದ ಕಟ್ಟೆ ಸ್ಥಳ, ಜನ ಓಡಾಡಕ್ಕೆ ಎದುರ್ತಾ ಇದ್ರು ಈ ಜಾಗದಲ್ಲಿ. ಇವತ್ತು ಅದನ್ನ ಸುಸಜ್ಜಿತವಾದಂತಹ ಉದ್ಯಾನವನ ಮಾಡ್ಕೊಟ್ಟಿದ್ದಾರೆ. ಇದು ಸ್ವಾಮಿ ಶಾಶ್ವತವಾದ ಕೆಲಸ. ನಿಮ್ಗೆ ಬೇಕಾಗಿರೋ ಸಾಕ್ಷಿ ಗುಡ್ಡೆ ಯಾವುದು ಅಂದ್ರೆ ಇದು ನೋಡ್ಕೊಳ್ಳಿ. ಅದೇ ರೀತಿ ಈ ಉದ್ಯಾನವನ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಲೈನ್ ಮಾಸ್ ತೋರಿಸಿ ಸ್ವಾಮಿ. 5 ವರ್ಷದಿಂದ ಇವರ ಮೇಂಟೆನೆನ್ಸ್ ಯಾವ ಮಟ್ಟ ತಪಾನ ಮಾಡಿದ್ದಾರೆ. ಸುತ್ತಮುತ್ತ ನೋಡಿ ವಾತಾವರಣ ನೋಡಿ, ಏನು ವ್ಯವಸ್ಥೆ ಆಗೋದು, ಕ್ಲೀನಿಂಗ್ ಆಗೋದು, ಅದನ್ನ ಮೇಂಟೆನ್ಸ್ ಕೊಟ್ಟವರು ನೋಡಿ ಸ್ವಲ್ಪ ಸ್ಟೇಜ್ ನೋಡಿ. ಇದು ಇವರ ಅನುಭವಗಳು ಮಾತಾಡ್ತಾರೆ ಎಚ್ ಸಿ ಬಾಲಕೃಷ್ಣ ಅವ್ರ ಬಗ್ಗೆ. ತಿಳ್ಕೊಳ್ಳಿ ಸಮಯ ಫಸ್ಟ್ ಇದೊಂದು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಜನ 100 ಜನ 1000 ಜನ ಇಲ್ಲಿ ವಾಕಿಂಗ್ ಮಾಡ್ತಾರೆ ದಿನ ಬೆಳಗ್ಗೆ ಸಂಜೆ. ಅನ್ಸೋಸ್ತಾ ಇದ್ರೆ ಕೆಲವು ರೈತರು ಸಾಕ್ಷಿ ಇದೆ ನೋಡಿ. ಸರ್ಕಾರಿ ಜೂನಿಯರ್ ಕಾಲೇಜ್ ಇದು, ಪ್ರಥಮ ದರ್ಜೆ ಕಾಲೇಜು ಪಕ್ಕದ್ದು. ಇದು ಜೂನಿಯರ್ ಕಾಲೇಜ್ GJC ಅಂತ ಕರೀತಾರೆ. ಅವರ ಒಂದು ಬಾಲನ ಅವಧಿಯಲ್ಲಿ ಆದಂತಹ ಕಟ್ಟಡಗಳು ಹೊಸದಾಗಿ ಮಾಡುವಂತಹ ಕಟ್ಟಡ. ನೀವೇ ನೋಡಿ, ಶಾಶ್ವತವಾದ ಕೆಲಸ. ನಿಮಗೆ ಬೇಕಾಗಿರೋ ಸಾಕ್ಷಿ ಇದೆ.
2007 ಇಸ್ವಿಯಲ್ಲಿ ಆಗಿರುವಂಥದ್ದು. ಕಾಣಿಸ್ತಾ ಇದೆಯಲ್ಲ ಜೂನಿಯರ್ ಕಾಲೇಜ್ ಗ್ರೌಂಡು. ಈ ಗ್ರೌಂಡಲ್ಲಿ ಜನಗಳು ಕೂತ್ಕೊಳ್ಳೋಕ್ಕೆ, ಹುಡುಗರು ಕೂತ್ಕೊಳ್ಳೋಕ್ಕೆ ಸುತ್ತ ಕಾಂಪೌಂಡು, ಈ ಕ್ರೀಡಾಂಗಣ ಮಾಡಿಸಿದ್ದು ದೊಡ್ಡದಾಗಿ ಬಾಲಣ್ಣವರು ಸಮ ಮಾಡಿಸಿ ಕ್ಲಿಯರ್ ಆಗಿ ಕಾಂಪೌಂಡ್ ಹಾಕಿಸಿ ಜನಗಳು ಆಟ ಆಡೋಕ್ಕೆ, ಹುಡುಗರು ಆಟ ಆಡೋಕ್ಕೆ ಅಂತ ವ್ಯವಸ್ಥೆ ಮಾಡಿದ್ರು. ಆದರೆ ಇವತ್ತಿನ ಶಾಸಕರು ಅವ್ರ ಹಿಂಬಾಲಕರು ಯಾರೋ ದುಡ್ಡಿನ ಆಸೆಗೋಸ್ಕರ ಆಡ್ತಾ ಇದ್ದಂಥ ಗ್ರೌಂಡ್ನ ಈ ಮಟ್ಟಕ್ಕೆ ಹಾಳು ಮಾಡಿದ್ದಾರೆ. ನೀವೇ ನೋಡಿ, ಕಲ್ಗಳನ್ನ ಹಾಕೊಂಡು ಸೆಂಟ್ರಲ್ಲಿ ಇದನ್ನ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿ ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟು ಈ ರೀತಿ ಹಾಳು ಮಾಡಿದ್ದಾರೆ. ಎಷ್ಟು ಸರಿ ಎಷ್ಟು ತಪ್ಪು ನೀವೇ ನಿರ್ಧಾರ ಮಾಡಿ. ಕೇಳ್ತಿರಲ್ಲ ಸಾಕ್ಷಿನ ಅಭಿವೃದ್ಧಿದು ಇದು ಶಾಶ್ವತ ಆದಂತ. ಸ್ನೇಹಿತರೆ, ಸರ್ಕಾರಿ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ನೋಡ್ತಾ ಇದ್ದೀರಲ್ಲ, ನೂತನ ಕಟ್ಟಡ ಶಂಕುಸ್ಥಾಪನೆ 2010 ಅಧ್ಯಕ್ಷತೆ ಎಚ್ ಸಿ ಬಾಲಕೃಷ್ಣ ಅವರ ಅವಧಿಯಲ್ಲಿ ಅವರು ಶಾಸಕರಾಗಿದ್ದಾಗ ಮಾಡುವಂತಹ ಕಾರ್ಯಕ್ರಮ. ಬಿಲ್ಡಿಂಗ್ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಬಿಲ್ಡಿಂಗ್ ಇದು ಬಾಲನವರ ಅವಧಿಯಲ್ಲಿ 2015 ಆದಂಥದ್ದು. ನಂತರ ನೋಡಿ, 1996 ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಬಾಲಣ್ಣವರು ಮೊದಲನೇ ಬಾರಿ ಶಾಸಕರಾದರು. ಬಿಜೆಪಿ ಪಕ್ಷದಿಂದ ಶಾಸಕರಾಗಿದ್ದಂತಹ ಕಾಲದಲ್ಲಿ ಈ ಒಂದು ತಾಲೂಕು ಪಂಚಾಯತಿ ಸಭಾಂಗಣಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ 15/3/1996ರಲ್ಲಿ. ಅದೇ ರೀತಿಯಾಗಿ 2010ರಲ್ಲಿ ಬಾಲಣ್ಣವರು ಜೆಡಿಎಸ್ ಪಕ್ಷದಿಂದ ಶಾಸಕರಾದಾಗ ಅವರ ಅಭಿವೃದ್ಧಿ ಕಾರ್ಯಕ್ರಮ ಏನು ಅನ್ನೋದಕ್ಕೆ ತಾಲೂಕು ಪಂಚಾಯತಿ ಸಭಾಂಗಣ ಇಲ್ಲೇ ಐತೆ, ಸಭಾಂಗಣ ಇಲ್ಲೇ ಐತೆ ನೋಡಿ. ಸಂಬಂಧಪಟ್ಟಂತಹ ತಾಲೂಕು ಪಂಚಾಯತಿ ಮೆಂಬರ್ಗಳು, ಅಧಿಕಾರಿಗಳಿದ್ದಂತಹ ಒಂದು ಬೋರ್ಡ್ ಇಲ್ಲೇ ನೀವೇ ಕಂಡಾರೆ ನೋಡಿ. ಅದೇ ರೀತಿಯಾಗಿ ಈ ಒಂದು ಹಿಂಭಾಗದಲ್ಲಿ ಕಾಣಿಸುತ್ತೆ ನೋಡಿ, ಹಿಂಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಕಚೇರಿ, ಅದು ಸಹ ಬಾಲಣ್ಣವರ ಅವಧಿಯಲ್ಲಿ ಆದಂತಹ ಕಚೇರಿ ನೋಡಿ. ಇದು ತಾಲೂಕು ಪಂಚಾಯತಿ ಕೆಳಗಡೆ ಇದ್ದು ಹಿಂಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಸಾಮರ್ಥ್ಯ ಸೌಧ ಅಂತ ನೋಡ್ತಿರಲ್ಲ, ಇದು ಸಹ ಬಾಲಣ್ಣ ಅವಧಿಯಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಕ್ರಮ. ನೋಡಿ ಸ್ವಾಮಿ, ಬಾಲಣ್ಣ ಅವರು ಕಟ್ಟಿದಂತಹ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಮಾಡಿಸಿ ನೈಋತ್ಯ ಕಚೇರಿಗೆ ಇಷ್ಟುದ್ದ ಬೋರ್ಡ್ಗಳಿಗೆ ಕಟ್ಟಡ ಕಟ್ಟಿಸಿದವರು ಬರೀ ಕೈ ಹೊಡ್ಬಿಟ್ಟು ಈ ರೀತಿಯಾದಂತಹ ಬೋರ್ಡ್ಗಳು ಹಾಕತ್ತಲ್ಲ, ಇದು ಇವರು ಶಾಶ್ವತ ಕೆಲಸ. ಆದರೆ ನಮ್ಮ ಬಾಲಣ್ಣ ಶಾಶ್ವತ ಕೆಲಸ ಏನು ಅನ್ನೋದನ್ನ ಇದು ಕಣ್ಣಿಂದ ಸಾಕ್ಷಿ ತೋರಿಸಿದಲ್ಲ, ಇದು ಶಾಶ್ವತ ಅಭಿವೃದ್ಧಿ, ಇದು ಸಾಕ್ಷಿ ಗುಡ್ಡೆ. ಸ್ನೇಹಿತರೆ, ಈಗೇನು ನಿಮ್ಗೆ ಕಾಣ್ತಾ ಇತ್ತು NES ಇಂದ ಗುರೇಮಾಳಿ ರಸ್ತೆ, ಇದು ಹೊಸಪೇಟೆ ಗೇಟಿಂದ ಹಾಸ್ಪೇಟೆಗೆ ಹೋಗುವಂಥ ರಸ್ತೆ, ಸುಸಜ್ಜಿತವಾದಂಥ ಕೇಶಿಪ್ ರಸ್ತೆಯನ್ನು ಮಾಡಿಸಿದ್ದು ಇದೇ ನಮ್ಮ ಮಾಜಿ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣವರು. ಇದು ಸಮಯ ಶಾಸಕ ಕೊಡುಗೆ ಸಾಕ್ಷಿ ಗುಡ್ಡೆ. ಅದೇ ರೀತಿಯಾಗಿ ಲೈಟ್ಗಳು ನೋಡಿ, 5 ವರ್ಷದಿಂದ ಈ ಲೈಟ್ಗಳು ಸಹ ಅವ್ರ ಕೈಲಿ ಹಾಕಾಗೋದಿಲ್ಲ, ಚುನಾವಣೆ ಹೊತ್ತು ಅಂತ ಹೇಳಿ ಈಗ ಹಾಕಿದ್ದಾರೆ. ಇದು ಇವ್ರ ಕೊಡುಗೆಗಳು. ಆದರೆ ಬಾಲಣ್ಣವ್ರ ಕೊಡುಗೆ, ಶಾಸಕರ ಕೊಡುಗೆ. ರಸ್ತೆ ನೋಡಿ ಹೇಗೈತೆ ಕೇಶಿಪ್ ಅಂತ, ಎಷ್ಟು ವಿಶಾಲವಾಗೈತೆ ಅನ್ನೋದನ್ನ ನೋಡಿ. ಆತ್ಮೀಯ ಸ್ನೇಹಿತರೆ, ಇವರು ಬೇಕಾಗಿರೋ ಸಾಕ್ಷಿ ಗುಡ್ಡೆ ಯಾವ್ದು ಗೊತ್ತಾಯ್ತು? ಮಾರ್ಕೆಟ್ ರೋಡ್ನಲ್ಲಿ ವಿವಿಧ ಕಾಮಗಾರಿ ಕಟ್ಟಡಗಳ ಶಂಕುಸ್ಥಾಪನೆ 2006ರಲ್ಲಿ ಬಾಲಣ್ಣವರ ಅಧ್ಯಕ್ಷತೆಯಲ್ಲಾದಂತಹ. ಅದೇ ರೀತಿಯ 2010ರಲ್ಲಿ ಬಾಲಣ್ಣವರು ಇನಾಗ್ರೇಷನ್ ಮಾಡಿದಂತಹ ನಿಮಗೆ ಬೇಕಾಗಿರುವ ಸಾಕ್ಷಿ ಗುಡ್ಡೆಗಳು ಇದರೊಳಗಡೆ. ಹಾಗೆ ನೋಡಿ, ಯಾವ ಕಟ್ಟಡದ ಒಳಗಡೆ ಕೊಠಡಿಗಳು ಮಾಡ್ಕೊಂಡಿದ್ದಾರೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನಾ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ, ವಾಣಿಜ್ಯ ಸಂಕೀರ್ಣಗಳ ಕಟ್ಟಡ ನೋಡಿ. ಸಮಯ ಕೇಳ್ತಿರಲ್ಲ, ನಿಮ್ಗೆ ಬೇಕಾಗಿರೋ ಸಾಕ್ಷಿ ಗುಡ್ಡೆ ಬಾಲಕೃಷ್ಣ ಅವರ ಶಾಶ್ವತ ಅಭಿವೃದ್ಧಿ ಕೆಲಸಗಳು. 2010 ಇಸ್ವಿಲಾದಂಥ ಬಿಲ್ಡಿಂಗಿಗೆ ಕನಿಷ್ಠ ಪಕ್ಷ 12-13 ವರ್ಷ ಆಯಿತು. ಸುಣ್ಣ ಬಣ್ಣನ ಇವ್ರ ಕೈಲಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಇದು ಇವ್ರ ಅಭಿವೃದ್ಧಿಗಳು. ಬಾಲಣ್ಣನ ಅಭಿವೃದ್ಧಿ ಏನಂದ್ರೆ ಕೆಲಸಗಳು, ಅಭಿವೃದ್ಧಿ ಶಾಶ್ವತ ಕೆಲಸಗಳು ಇದ್ರೆ ನೋಡಿ. ಸರ್ ಕೇಳ್ತಿರಲ್ಲ, 96ನೇ ಇಸ್ವಿಲಿ ಬಾಲಣ್ಣವರು ಮೊದಲ ಬಾರಿಗೆ ಬಿಜೆಪಿಯಲ್ಲಿ MLA ಆಗಿರಲ್ಲ, ಅವಾಗಾದಂಥ ಕಟ್ಟಡ ಇದು. ಪರಿವೀಕ್ಷಣಾ ಮಂದಿರ IB ಅಂತ ಕರೀತಾರೆ ನೋಡಿ. ಸರ್ ನಿಮ್ಗೆ ಬೇಕಾಗಿರುವಂಥ ಸಾಕ್ಷಿ ಗುಡ್ಡೆ 96ನೇ ಇಸ್ವಿಲಾದಂತಹ IB ಪರಿವೀಕ್ಷಣಾ ಮಂದಿರ ಕಾಣಿಸ್ತಾ ಇದೆಯಾ? ಎಚ್ ಸಿ ಬಾಲಕೃಷ್ಣ ಅವರದೇ ಆದಂತಹ ಶಾಶ್ವತವಾದ ಕೆಲಸ ಇದು. ನಿಮಗೆ ಬೇಕಾಗಿರೋ ಸಾಕ್ಷಿ ಗುಡ್ಡೆನೂ ಇದೆ. ಸ್ನೇಹಿತರೆ, ಕಾಣಿಸ್ತಾ ಇದ್ದಲ್ಲ ನಿಮಗೆ, ಮಾಗಡಿ ತಾಲೂಕು ಅರಣ್ಯ ಇಲಾಖೆಯ ಕಚೇರಿ 2015ನೇ ಇಸ್ವಿಲಾಗಿರೋದು. ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಅವಧಿಯಲ್ಲಿ ಬಿಲ್ಡಿಂಗ್ ತೋರಿಸ್ತೀನಿ ಬನ್ನಿ. ನೋಡಿ ಸ್ವಾಮಿ, ಕೇಳ್ತಿದ್ರಲ್ಲ, ಶಾಶ್ವತವಾದ ಅಭಿವೃದ್ಧಿ ಅರಣ್ಯ ಇಲಾಖೆದು. ಇದು ಬಾಲಣ್ಣವರ ಶಾಶ್ವತ ಅಭಿವೃದ್ಧಿ. ನಿಮಗೆ ಬೇಕಾಗಿರೋ ಸಾಕ್ಷಿ ಗುಡ್ಡೆ. ಅದೇ ರೀತಿ ಇದು ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿ ಕೂಡ ಬಾಲಣ್ಣ ಅವಧಿಯಲ್ಲಿ ಆಗಿದಂತಹದ್ದು. ನೀವು ಬೇಕಾಗಿರೋ ಶಾಶ್ವತ ಅಭಿವೃದ್ಧಿ ಕೆಲಸಗಳು, ಸಾಕ್ಷಿ ಗುಡ್ಡೆಗಳು. ಕೇಳ್ತಾ ಇದ್ರಲ್ಲ, ಬೆಸ್ಕಾಂ ನೂತನ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮ 2012ನೇ ಇಸ್ವಿ ಎಚ್ ಸಿ ಬಾಲಕೃಷ್ಣ ಅವರ ಶಂಕುಸ್ಥಾಪನೆ ಆದಂಥದ್ದು. ಅದೇ ರೀತಿ 2014ರಲ್ಲಿ ಕಟ್ಟಡನ ಉದ್ಘಾಟನೆ ಮಾಡಿದಂಥ ಅಧ್ಯಕ್ಷತೆ ಎಚ್ ಸಿ ಬಾಲಕೃಷ್ಣರವರು. ಅವರ ಅವಧಿಯಾದಂಥ ಶಾಶ್ವತವಾದಂಥ ಕೆಲಸ, ನಿಮಗೆ ಬೇಕಾಗಿರೋ ಸಾಕ್ಷಿ ಗುಡ್ಡೆ. ಬಿಲ್ಡಿಂಗ್ ತೋರಿಸ್ತೀವಿ. 2007ನೇ ಇಸ್ವಿಲಿ ಲೋಕೋಪಯೋಗಿ ಇಲಾಖೆಯ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದು ಅವತ್ತಿನ ಶಾಸಕರು ಎಚ್ ಸಿ ಬಾಲಕೃಷ್ಣ ಅವರು. ಇದು ಅವರ ಶಾಶ್ವತವಾದ ಕೊಡುಗೆ ನೋಡಿ. ಮೇಲೆ ಬಿಲ್ಡಿಂಗ್ ಮೇಲೆ 2007ನೇ ಇಸ್ವಿದು. ಇದು ಬಾಲಕೃಷ್ಣ ಅವರ ಶಾಶ್ವತವಾದಂಥ ಅಭಿವೃದ್ಧಿ, ನಿಮಗೆ ಬೇಕಾಗಿರುವಂಥ ಸಾಕ್ಷಿ ಗುಡ್ಡೆ. 3/1/2018 ಎಚ್ ಸಿ ಬಾಲಕೃಷ್ಣ ಅವರು ಶಾಸಕರವಾಗ ಅವತ್ತಿನ ದಿನ ಆದಂಥ ಶಾಶ್ವತವಾದಂಥ ಕೆಲಸ. ಲೋಕೋಪಯೋಗಿ ಇಲಾಖೆ ವತಿಯಿಂದ ಒಳನಾಡ ಸಾರಿಗೆ ಇಲಾಖೆ ಮತ್ತು ಮಾಗಡಿ ತಾಲೂಕಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಕಟ್ಟಡ
ನೋಡಿ ಸ್ನೇಹಿತರೆ, ಯೋಜನಾ ಪ್ರಾಧಿಕಾರದ ಕಟ್ಟಡದ ಬಿಲ್ಡಿಂಗು 3/1/2018 ಇಸ್ವಿಯಲ್ಲಿ ಲೋಕಾರ್ಪಣೆ ಮಾಡಿದ್ದು ಅವತ್ತಿನ ಶಾಸಕರಾದ ಬಾಲಣ್ಣವರ ಅವಧಿಯಲ್ಲಿ ಆದಂಥ ಶಾಶ್ವತವಾದಂಥ ಕೆಲಸ. ನಿಮಗೆ ಬೇಕಾಗಿರುವಂಥ ಸಾಕ್ಷಿ ಗುಡ್ಡೆ ಸರ್ಕಾರಿ ಆಯುರ್ವೇದಿಕ್ ಹಾಸ್ಪಿಟ್ಲೆ, ಇದು ಸಹ ಬಾಲಣ್ಣನ ಅವಧಿಯಲ್ಲಿ ಆದಂತಹ ಕೆಲಸನೇ. ಶಾಶ್ವತವಾದ ಕೆಲಸ ಸ್ವಾಮಿ. ನಿಮಗೆ ಅದನ್ನು ಬೋರ್ಡ್ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಕಚೇರಿಯಲ್ಲೇ ಬಾಗ್ಲಾಕೈತೆ. ನಾಳೆ ಇಲ್ಲ ನಾಡಿದ್ದು ಅದನ್ನು ಫೋಟೋ ಹೊಟ್ಟು ಕಳಿಸ್ತೀನಿ, ನೋಡ್ಕೊಳ್ಳಿರೋಂಥ ಅದನ್ನು ಸಹ ಯಾರ ಅವಧಿಯಲ್ಲಿ ಆಯಿತು, ಯಾವಾಗ ಆಯಿತು ಅಂತ. ಇದು ಬಾಲಣ್ಣವರ ಶಾಶ್ವತ ಅಭಿವೃದ್ಧಿ, ನಿಮಗೆ ಬೇಕಾಗಿರೋಂಥ ಸಾಕ್ಷಿ ಗುಡ್ಡೆ. ಸ್ನೇಹಿತರೆ, ಬಾಲಣ್ಣವರಲ್ಲಿ ಅವಧಿಯಲ್ಲಿ ಆದಂತಹ ಶಾಶ್ವತ ಅಭಿವೃದ್ಧಿಗಳಲ್ಲಿ ಇದು ಒಂದು. ಗೌರಮ್ಮನ ಕೆರೆ ಅಭಿವೃದ್ಧಿ, ವಾಕಿಂಗ್ ಪಾರ್ಕ್ ಎಲ್ಲ ಮಾಡಿದ್ರು. ಆದರೆ ಕಳೆದ 5 ವರ್ಷಗಳಿಂದ ಯಾವುದೇ ರೀತಿಯಾದಂಥ ನಿರ್ವಹಣೆನೂ ಮಾಡ್ದಲೇ ಗಬ್ಬು ನಾತ ಹೊಡೆಯೋ ಥರ ಮಾಡ್ತಾ ಇದ್ದಾರೆ. ಇದು ಇವತ್ತಿನವರ ಅಭಿವೃದ್ಧಿ. ಆದರೆ ಬಾಲಕೃಷ್ಣವರ ಅಭಿವೃದ್ಧಿ ಏನೆಂದರೆ, ಈ ಕೆರೆನ ಒಳ್ಳೆ ಸುಸಜ್ಜಿತವಾದಂತಹ ವಾಕಿಂಗ್ ಪಾರ್ಕ್ ಮಾಡಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನು ನೆರವೇರಿಸ್ತೀವಿ. ಈ ಕೆರೆ ಭಾಗದಲ್ಲಿ ಒಂದು ಮಧ್ಯಭಾಗದಲ್ಲಿ ಈಶ್ವರನ ವಿಗ್ರಹ ಸಹ ಬಂದೇ ಬರುತ್ತೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಿ ನಾವು ಶಾಶ್ವತ ಅಭಿವೃದ್ಧಿಯನ್ನು ತೋರಿಸ್ತೀವಿ. ಆಮೇಲೆ ಸ್ನೇಹಿತರೆ, ಕೆಂಪೇಗೌಡ ಬಯಲು ರಂಗಮಂದಿರ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಕೆಂಪೇಗೌಡ ಬಯಲು ರಂಗಮಂದಿರದ ಕಟ್ಟಡವನ್ನು ಕಟ್ಟಿಕೊಂಡವರು ಎಸ್ ಸಿ ಬಾಲಕೃಷ್ಣ ಅವರು 99 ಇಸ್ವಿ ಶಾಸಕರು. ನೋಡಿ, ಕಿಡಿಗೇಡಿಗಳು ಪಾಪ ಅವ್ರ ಹೆಸರು ಮೇಲೂ ಅಷ್ಟೊಂದು ಕೋಪ ರೀ. ಇದೇನು ಚೆನ್ನಾಗಿ ಮಾಡೋಣ, ಅವ್ರ ಹೆಸರು ಮೇಲೆ ಕಲ್ಲಲ್ಲೆಲ್ಲ ಕೆತ್ತಿ ಇದ್ದಿದ್ದು ಹೆಸರು ಮೇಲೆ ಕಿತ್ತಾಕ್ ಬರೋಲ್ಲ. ಈ ಹೆಸರು ಕಿತ್ತಾಕ್ಬಿಟ್ರು ಅಂದ್ಬಿಟ್ಟು ಕಟ್ಟಡ ಹೊಡೆದಕ್ಕಾಗಿದ್ರು ಸಾಧ್ಯ ಇಲ್ಲ ಸ್ವಾಮಿ. ಇದು ಶಾಶ್ವತವಾದ ಕೆಲಸ ಬಾಲಣ್ಣವ್ರದ್ದು. ನೋಡಿ, ಈ ಬಯಲು ರಂಗಮಂದಿರದಲ್ಲಿ ಮೊದಲು ಆಟೋಟ ಕಾರ್ಯಕ್ರಮಗಳು, ಖಾಸಗಿ ಕಾರ್ಯಕ್ರಮಗಳು, ಕಬಡ್ಡಿ ಮುಂತಾದಂಥ ಕ್ರೀಡೆಗಳು ಇರ್ತಿದ್ದಂಥ ಜಾಗ ಇದು. ಈಗ ಇಲ್ಲಿ ಸಿಮೆಂಟ್ ಹಾಕ್ತಾ ಇದ್ದಾರೆ, ಅವ್ರಿಗೆ ಧನ್ಯವಾದಗಳು. ಪಕ್ಕದಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಬಾಲಣ್ಣವ್ರು ವ್ಯವಸ್ಥೆ ಮಾಡಿದ್ರು. ಅವಾಗ ಈಗ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ, ಅವ್ರು ಒಳ್ಳೇದು ಮಾಡಲಪ್ಪ ದೇವರು. ಅವಧಿಯಲ್ಲಾದಂತಹ ಖಾಸಗಿ ಬಸ್ ನಿಲ್ದಾಣ ನೋಡಿ ನೀವೇ. ಇದು ಎಸ್ ಸಿ ಬಾಲಣ್ಣವರ ಅವಧಿಯಲ್ಲಿ ಆದಂಥ ಶಾಶ್ವತವಾದಂಥ ಕೆಲಸ, ನಿಮಗೆ ಬೇಕಾಗಿರೋಂಥ ಸಾಕ್ಷಿ ಬಿದ್ದರೆ. ಅದೇ ರೀತಿಯಾಗಿ ರಸ್ತೆ, ವಿಶಾಲವಾದಂಥ ರಸ್ತೆ ಕೋಟೆ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ ಸ್ವಾಮಿ, ಖಾಸಗಿ ಬಸ್ ನಿಲ್ದಾಣದಲ್ಲಿ 5 ವರ್ಷದಿಂದ ಕುಡಿಯೋಕ್ಕೆ ನೀರಿಲ್ಲದಂಗೆ ಹಾಳು ಮಾಡಿರೋಂಥದ್ದನ್ನ ಇದನ್ನಾರು ಅವ್ರ ಕೈಲಿ ರೆಡಿ ಮಾಡ್ಸೋಕ್ಕಾಗಲ್ಲ ಅಂದರೆ ಇನ್ನೇನು ಅಭಿವೃದ್ಧಿ ಮಾಡ್ತಾರೆ ಸ್ವಾಮಿ. ಬಾಲಣ್ಣ ಶಾಶ್ವತ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅಟ್ಲೀಸ್ಟ್ ಅದು ಸುಣ್ಣ ಬಣ್ಣ ಓಡಿಸೋದು, ಕುಡಿಯೋ ನೀರಿನ ವ್ಯವಸ್ಥೆನ ಮತ್ತೊಂದು ನೋಡಿದ್ರು. ನೀಟ್ನೆಸ್ ನೋಡಿ, ಹೋಗಲಿ ನೀಟ್ನೆಸ್ ಇದ್ದೀರೋ ಮಾಡೋದು, ಇದು ಇವರ ಅಭಿವೃದ್ಧಿ. ಆದರೆ ಶಾಶ್ವತವಾದಂಥ ಅಭಿವೃದ್ಧಿ ಬಾಲಣ್ಣ ಅವರ ಹೆಸರಲ್ಲಿ ಇರೋದಂಥದ್ದು. ನಿಮಗೆ ಬೇಕಾಗಿರೋಂಥ ಸಾಕ್ಷಿ ಗುಡ್ಡೆ. ಎಲ್ಲ ಜನ ಮಾಗಡಿ ಕೋಟೆ ನೋಡ್ಕೊಳ್ಳಿ ಒಂದ್ಸತಿ ಕಣ್ಣಾರೆ. ಇದು ಬಾಲಕೃಷ್ಣ ಅವರ ಶಾಶ್ವತವಾದಂಥ ಅಭಿವೃದ್ಧಿ ಜಿಲ್ಲೆಗಳಲ್ಲಿ ಇದು ಒಂದು. ಈ ಕೋಟೆ ಪ್ರಸಿದ್ಧಿ ಏನು ಅಂದರೆ, 3/4 ಭಾಗ ಕೋಟೆನ ಬಾಲಣ್ಣವರ ಅವಧಿಯಲ್ಲಿ ಮುಗಿಸಿದ್ದಾರೆ. ಆದರೆ ಇರೋಂಥ 1/4 ಭಾಗ ಅವಧಿನೂ ಸಹ ಇವ್ರ ಕೈಲಿ ಒಂದು ಕಲ್ಲು ಇಡೋಕ್ಕಾಗಿಲ್ಲ. ಇರೋವಂಥ 1/4 ಭಾಗನೂ ಸಹ ಇವ್ರ ಕೈಲಿ ಆಗಕ್ಕಾಗದೇ ಇರೋಂಥದ್ದು. ಇದು ಬಾಲಕೃಷ್ಣವರ ಶಾಶ್ವತವಾದಂಥ ಕೆಲಸ, ನಿಮಗೆ ಬೇಕಾಗಿರೋಂಥ ಸಾಕ್ಷಿ ಗುಡ್ಡೆ. ಅದೇ ರೀತಿಯಾಗಿ ಆ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಕೋರ್ಟ್ ಕಚೇರಿ ಕಾಣಿಸ್ತಾ ಇದೆ ನಿಮಗೆ, ಕೆಂಪು ಇದರಲ್ಲಿ ಕೋರ್ಟ್ ಕಚೇರಿ ಸಂಕೀರ್ಣ ಸಹ ಬಾಲಕೃಷ್ಣ ಅವಧಿಯಲ್ಲಿ ಆದಂಥ ಶಾಶ್ವತವಾದ ಕೆಲಸಗಳಲ್ಲೊಂದು. ಇವತ್ತಲ್ಲಿ 4 ಕೋರ್ಟ್ ಕೇಸ್ಗಳು ನಡೀತದೆ, 4 ಒಂದು ಸೆಕ್ಷನ್ಸ್ಗಳೈತೆ. ಅದ್ರ ಪಕ್ಕದಲ್ಲೇ ಇರೋಂಥದ್ದು ಮಾಗಡಿ ಟೌನ್ಗೆ ಸುಪ್ರಸಿದ್ಧ ಮತ್ತು ಕ್ಷೇತ್ರ ರಕ್ಷಕಿಯಾಗಿ ಕಾಯ್ತಾ ಇರೋಂಥ ಕೋಟೆಮರಮ್ಮನ ದೇವಸ್ಥಾನ ಜೀರ್ಣೋದ್ಧಾರ ಇದು ಎಲ್ಲನೂ ಸಹ ಬಾಲಕೃಷ್ಣರ ಅವಧಿಯಲ್ಲಿ ಆದಂಥದ್ದು. ಇದು ನಿಮಗೆ ಬೇಕಾಗಿರೋಂಥ ಸಾಕ್ಷಿ ಗುಡ್ಡೆ. ಅದೇ ರೀತಿ ಒಳಗಡೆ ಕಾಣಿಸ್ತಾ ಇರೋಂಥ ದೇವಸ್ಥಾನ ಕೋಟೆ ರಾಮೇಶ್ವರ ದೇವಸ್ಥಾನ, ಅದು ಸಹ ಬಾಲಕೃಷ್ಣರ ಅವಧಿಯಲ್ಲಿ ಆದಂತಹ ದೇವಸ್ಥಾನ ಒಂದಾಗಿರ್ತದೆ. ನೂತನವಾಗಿ ಬಸ್ ನಿಲ್ದಾಣದ ಶಂಕುಸ್ಥಾಪನಾ ಸಮಾರಂಭ ಮಾಗಡಿ ಟೌನ್ನಲ್ಲಿ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಆದಂಥದ್ದು. ಅದೇ ರೀತಿ 2014 ಇಸ್ವಿಯಲ್ಲಿ ಎಸ್ ಸಿ ಬಾಲಣ್ಣವರ ಅಧ್ಯಕ್ಷತೆಯಲ್ಲಿ ಇನಾಗ್ರೇಟ್ ಅಂದರೆ ಲೋಕಾರ್ಪಣೆ ಆದಂತಹ ಮಾಗಡಿ ಬಸ್ ನಿಲ್ದಾಣ ಉದ್ಘಾಟನಾ ಸಮಾರಂಭ. ನೋಡಿ ಸ್ವಾಮಿ, ನೀವು ಬೇಕಾಗಿರುವಂಥ ಸಾಕ್ಷಿ ಗುಡ್ಡೆ ಬಾಲಣ್ಣವರ ಶಾಶ್ವತ ಕೆಲಸಗಳಲ್ಲಿ ಇದು ಒಂದು ಸಹ ಮಾಗಡಿ ಬಸ್ ನಿಲ್ದಾಣ. ಓಕೆ, ಮಾಗಡಿ ಪೊಲೀಸ್ ಠಾಣೆ ಕಚೇರಿ, ಸನ್ಮಾನ್ಯ ಮಾಜಿ ಶಾಸಕರಾದಂಥ ಬಾಲಣ್ಣವರ ಅವಧಿಯಲ್ಲಿ ಆದಂತಹ ಮತ್ತೊಂದು ಶಾಶ್ವತವಾದಂಥ ಕೆಲಸ. ನಿಮಗೆ ಬೇಕಾಗಿರುವಂಥ ಸಾಕ್ಷಿ ಗುಡ್ಡೆ ಯಾರ ಅವಧಿಯಲ್ಲಿ ಆಯಿತು ಅಂತ ಇದ್ರೆ ಏನು ಡಬಲ್ ನೋಡ್ತಾ ಇದ್ದೀರೋ, ಮೊದಲು ದೊಡ್ಡ ಹಳ್ಳ ಇತ್ತು. ಆ ಹಳ್ಳ ಇದ್ದಂಥ ಜಾಗನ ಮುಚ್ಚಿ ಕೋಟೆ ಮಧ್ಯದಲ್ಲಿ ಹೋಗ್ತಾ ಇದ್ದಂಥ ರಸ್ತೆನ, ಕೋಟೆ ಮಧ್ಯಭಾಗದಲ್ಲಿ ಹೋಗ್ತಾ ಇದ್ದಂಥ ರಸ್ತೆನ ಕೋಟೆ ಪುನರ್ನಿರ್ಮಾಣ ಮಾಡಿ ಆ ರಸ್ತೆನ ಪಕ್ಕದಲ್ಲಿ ಕಂದಕ ಇದ್ದಂಥ ಜಾಗದಲ್ಲಿ ಡಬಲ್ ರೋಡ್ ರಸ್ತೆ ಮಾಡಿದಂಥ ಕೀರ್ತಿ ನಮ್ಮ ಎಸ್ ಸಿ ಬಾಲಕೃಷ್ಣ ಅವರು ಮಾಜಿ ಶಾಸಕರು ಸಲ್ತದೆ. ಇದು ಶಾಶ್ವತವಾದಂಥ ಅಭಿವೃದ್ಧಿ. ಮೇಲ್ನೋಟ ಅದೇ ರೀತಿಯಾಗಿ ಲೈಟು
ಅವ್ರು ಮಾಡಿದಂಥ ಕೆಲಸಗಳಿಗೆ ಅಟ್ಲೀಸ್ಟ್ ಆ ಲೈಟ್ಗಳು ನಿರ್ವಹಣೆ ಮಾಡೋಕ್ಕೂ ಇವ್ರ ಕೈಲಿ ಆಗಲ್ವಲ್ಲ ಸ್ವಾಮಿ. ಮತ್ತೆ ನೋಡಿ ಕೋಟೆಗಳಲ್ಲಿ ಇದನ್ನು ಕ್ಲೀನ್ ಮಾಡ್ಸೋಕ್ಕೂ ಅವ್ರ ಕೈಲಿ ಆಗ್ತಿಲ್ಲ. ಇವ್ರು ಮಾತಾಡ್ತಾರೆ ಶಾಶ್ವತ ಅಭಿವೃದ್ಧಿ ಬಗ್ಗೆ. ನೋಡಿ ಅದೇ ರೀತಿ ಕಂದಕ ಯಾವ ರೀತಿ ಇತ್ತು ಅನ್ನೋದಕ್ಕೆ ಪಕ್ಕದಲ್ಲಿ ಹಂಗೆ ಇವತ್ತವರೆಗೂ ಹಂಗೆ ಬಿದ್ದೈತೆ. ಅದನ್ನು ಸಹ ಇವ್ರ ಕ್ಲೀನ್ ಮಾಡಿಸಿ ಮುಚ್ಚೋಕ್ಕಾಗಿಲ್ಲ. ಮತ್ತೆ ಈ ಅಭಿವೃದ್ಧಿಗೋಸ್ಕರ ಪಾಲನೆಯೇ ಬರಬೇಕಾಗ್ತದೆ. ನಿಮಗೆ ಬೇಕಾಗಿರೋಂಥ ಸಾಕ್ಷಿ ಬಿದ್ದು ನೋಡಿ ಕಣ್ಣು ಮುಂದೆ ಐತೆ. ಸ್ನೇಹಿತರೆ, ಹೊಂಬಾಳಂಪೇಟೆ ಗ್ರಾಮಕ್ಕೆ ಹೊಂದ್ಕೊಂಡಿರುವಂತಹ ಕೆರೆ ಹೊಂಬಾಳಮ್ಮನ ಕೆರೆ ಅಂತಲೇ ಫೇಮಸ್ ಆಗೈತೆ. ಈ ಕೆರೆನ ಅಭಿವೃದ್ಧಿ ಮಾಡಿದ್ರು ಬಾಲಕೃಷ್ಣ ಅವರು. 5 ವರ್ಷಗಳಿಂದ ಅಭಿವೃದ್ಧಿ ಮಾಡಿ ಆದಮೇಲೆ ಅವರು ಅಧಿಕಾರ ಕಳ್ಕೊಂಡ್ರು. ಆ ಅಧಿಕಾರ ಕಳ್ಕೊಂಡು 5 ವರ್ಷಗಳಾದರೂ ನೋಡಿ ಸ್ವಾಮಿ ಹೆಂಗೈತೆ ಇವ್ರು ಮಾಡಿರೋಂಥ ಅಭಿವೃದ್ಧಿ. ಮುಖ್ಯ ರಸ್ತೆ, ಮಾಗಡಿಗೆ ಮುಖ್ಯ ರಸ್ತೆ ಇದು. ಬೆಂಗಳೂರಿಂದ ಬಂದು ಮಾಗಡಿಗೆ ಎಂಟ್ರಿ ಆಗೋವಂಥ ರಸ್ತೆ, ಇದು. ಈ ಜಾಗದಲ್ಲೇ ಇವ್ರು ಏನು ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆಯವ್ರು ಮಾತಾಡ್ತಾರೆ ಅವರು ಏನು ಅಭಿವೃದ್ಧಿ ಅಂತ. ಕೊಳತು ನೀರು ಗಬ್ಬನಾರ್ತಾ ಐತೆ. ಸೊಳ್ಳೆಗಳು, ಆಳುಮುಳು ಅಧ್ವಾನ ಅಂತ ಕಾಯಿಲೆಗಳು ಬರ್ತಾಯಿದೆ ಜನಕ್ಕೆ. ಇನ್ನೇನು ಅಭಿವೃದ್ಧಿ ಮಾಡ್ತಾರೆ ಸ್ವಾಮಿ ಶಾಸಕರು, ಈಗಿನ ಶಾಸಕರು. ನೋಡಿ ಸ್ವಾಮಿ ಏನು ದಬಾಕಿದ್ದೀರಾ ಅಂತ ನೀವೇ. ಬಾಲಕೃಷ್ಣ ಮಾಡಿದಂಥ ಕೆರೆನ ಕ್ಲೀನ್ ಮಾಡಿಸಿ ನೀಟಾಗಿ ಮೇಂಟೈನ್ ಮಾಡೋಕ್ಕೂ ಆಗಲ್ಲ ಅಂದರೆ ಇನ್ನೇನು ಅಭಿವೃದ್ಧಿ ಮಾಡ್ತೀರಾ ಸ್ವಾಮಿ ನೀವು? ಇನ್ನೇನು ಅಭಿವೃದ್ಧಿ ಮಾಡ್ತೀರಾ ಸ್ವಾಮಿ? ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಕೊರೋನಾ ಸಂದರ್ಭದಲ್ಲಿ ತಮ್ಮ ಸ್ವಂತ ಹಣದಲ್ಲಿ ಆಂಬುಲೆನ್ಸ್ ಸೇವೆನ ಮಾಗಡಿ ಜನತೆಗೆ ಒದಗಿಸ್ಕೊಟ್ರು ಬಾಲಣ್ಣವರು. ಆ ಕ್ಷಣದಲ್ಲಿ ಎಷ್ಟೋ ಜನ ಬಡ ರೋಗಿಗಳಿಗೆ, ಕೈಲಾಗದವ್ರಿಗೆ, ತುಂಬ ಕುರುಬಸ್ಕೊಂಡಿರುವಂಥವ್ರಿಗೆ ಅನುಕೂಲ ಆದಂಥ ಕೆಲಸದ್ದು ಶಾಶ್ವತವಾದ ಕೆಲಸ ನಮ್ಮ ಎಚ್ ಸಿ ಬಾಲಕೃಷ್ಣ ಅವರು. ಇದು ಶಾಶ್ವತ ಅಭಿವೃದ್ಧಿ. 3/1/2018 ಬಾಲಣ್ಣವರು ಶಾಸಕರಾಗಿದ್ದಾಗ ಓಪನ್ ಮಾಡಿದಂತಹ ಜನೌಷಧಿ ಕೇಂದ್ರ ಮಾಗಡಿ ಕ್ಷೇತ್ರದ ಜನಗಳಿಗೆ ಅತಿ ಕಡಿಮೆ ದರದಲ್ಲಿ ಔಷಧಿಗಳು ಸಿಗಬೇಕು ಅಂತೇಳಿ ಆ ಒಂದು ಜನೌಷಧಿ ಕೇಂದ್ರನ ಬಾಲಣ್ಣವರು ಓಪನ್ ಮಾಡಿದ್ರು. ಹಾಗೆ ಸರ್ಕಾರಿ ಹಾಸ್ಪಿಟ್ಲು ನೋಡಿ ಕಾಣ್ತಾ ಇದೆಯಲ್ಲ, ಸರ್ಕಾರಿ ಆಸ್ಪತ್ರೆ. ಇದು 30 ಬೆಡ್ಗಿದ್ದಂತಹ ಆಸ್ಪತ್ರೆನ 100 ಬೆಡ್ಗಳಿಗೆ ಹೆಚ್ಚಳ ಮಾಡೋದಾಗ ಆ ಕೀರ್ತಿ ಬಾಲಕೃಷ್ಣರು ಸಲ್ಲುತ್ತೆ. ಇದು ಅವ್ರ ಶಾಶ್ವತವಾದಂಥ ಕೆಲಸ. ನಿಮಗೆ ಬೇಕಾಗಿರುವಂಥ ಸಾಕ್ಷಿ ಇದೆ. ಮಾಗಡಿ ಟೌನ್ನ ಪುರಸಭಾ ಕಟ್ಟಡದ ಒಳಾಂಗಣ ನೋಡಿ, ಸುಸಜ್ಜಿತವಾದಂತಹ ಪುರಸಭಾ ಕಟ್ಟಡವನ್ನು ಬಾಲಣ್ಣವರ ಅವಧಿಯಲ್ಲಿ ಮಾಡಿದ್ರು. ಇದರ ಪೂರ್ಣ ಬಿಲ್ಡಿಂಗನ್ನು ಹೊರಗಡೆ ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಮಾಗಡಿ ಪುರಸಭಾ ಕಾರ್ಯಾಲಯ ಮಾಗಡಿ ಟೌನ್ನಲ್ಲಿ, ಆರ್ಟ್ ಆಫ್ ದ ಟೌನಲ್ಲಿ ಕಟ್ಟಿದಂಥದ್ದು ಕೀರ್ತಿ ನಮ್ಮ ಎಚ್ ಸಿ ಬಾಲಕೃಷ್ಣ ಅವ್ರಿಗೆ ಸಲ್ಲುತ್ತೆ. ಬಾಲಣ್ಣವರಿಗೆ, ಮಾಜಿ ಶಾಸಕರಿಗೆ. ಆ ಒಂದು ಕಟ್ಟಡಕ್ಕೆ ಇವತ್ತುವರೆಗೂ ಈ ಕಟ್ಟಡಕ್ಕೂ ಸಹ ಒಂದು ಚಿನ್ನ ಬಣ್ಣ ಬೆಳೆಯೋಕ್ಕಾಗಿಲ್ಲ ಸ್ವಾಮಿ ಇವ್ರ ಕೈಯಲ್ಲಿ. ಶಾಶ್ವತವಾದ ಅಭಿವೃದ್ಧಿ ಕೆಲಸ ಅಂದರೆ ಹಿಂಗೆ ಕಟ್ಟಡಗಳ ನಿರ್ಮಾಣ, ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನ ಶಾಶ್ವತವಾದ ಕೆಲಸಗಳು ಅಂತಾರೆ. ಅದು ನಮ್ಮ ಬಾಲಣ್ಣವ್ರ ಕಡೆಗೆ ನಿಮಗೂ ಬೇಕಾಗಿರುವಂಥ ಸಾಕ್ಷಿ. ಪುರಸಭೆಯ ಹತ್ತಿರ ಬಾಲಣ್ಣವ್ರ ಅಧ್ಯಕ್ಷತೆಯಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಿದಂಥ ಒಂದು ಗೌರವ ಏನನ್ನು ಸಲ್ಲಬೇಕು ಅಂದರೆ ಅದು ಬಾಲಣ್ಣವ್ರಿಗೆ. ಇದು ಅವರ ಶಾಶ್ವತವಾದಂಥ ಅಭಿವೃದ್ಧಿ. ನಿಮಗೆ ಬೇಕಾಗಿರುವಂತಹ ಸಾಕ್ಷಿ ಗುಡ್ಡೆ ನಾವು ಕಳಿಸ್ತಾರೆ. ಬಿಲ್ಡಿಂಗ್ ಹೆಂಗೈತೆ ಸ್ನೇಹಿತರೆ. ಪಶು ಇಲಾಖೆ ನೋಡಿ, ಬಾಲಣ್ಣವರ ಅವಧಿಯಲ್ಲೇ 2018 3/1/2018 ಇನಾಗ್ರೇಷನ್ ಆದಂತಹ ಪಶು ಇಲಾಖೆ ಕೇಂದ್ರ. ಇದು ಸಹ ಬಾಲಣ್ಣವರಲ್ಲಿ ಅವಧಿಯಲ್ಲಾದಂತಹ ಶಾಶ್ವತವಾದಂಥ ಕೆಲಸ. ನಿಮಗೆ ಬೇಕಾಗಿರುವಂತಹ ಸಾಕ್ಷಿ ಗುಡ್ಡೆ. ಆತ್ಮೀಯ ಸ್ನೇಹಿತರೆ, ದಲಿತರಿಗೆ ಅನುಕೂಲ ಆಗಲಿ ಅಂತೇಳಿ ಬಾಲಣ್ಣವರ ಅವಧಿಯಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿಕೊಟ್ರು. ಮಾಗಡಿ ಟೌನಲ್ಲಿ ಮೈನ್ ರೋಡಲ್ಲಿ, ಅದನ್ನು ಮೈನ್ ರೋಡ್ ಭಾಗದಲ್ಲಿ ಅನುಕೂಲ ಆಗಲಿ ಅಂತ ಆ ಒಂದು ಭವನಕ್ಕೆ ಇವ್ರ ಕೈಯಲ್ಲಿ ಅಟ್ಲೀಸ್ಟ್ ಸುಣ್ಣ ಬಣ್ಣ ಹೊರಬೇಕು ಆಗಲಿಲ್ವಲ್ರಿ. ಇಂಥ ಶಾಶ್ವತ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಅಂತ ಹೇಳ್ತೀರಿ. ಇವೆಲ್ಲ ನಿಮ್ಗೆ ಕಣ್ಣು ಕಾಣಲ್ಲ ಸ್ವಾಮಿ. ನೋಡಿ ಸ್ವಾಮಿ, ಶಾಶ್ವತವಾದಂಥ ಅಭಿವೃದ್ಧಿಗಳು ನಿಮಗೆ ಬೇಕಾಗಿರುವಂಥ ಸಾಕ್ಷಿ ಗುಡ್ಡೆ ಕಣ್ಣು ಮುಂದೆ ಐತೆ. ಡೂಮ್ಲೆಟ್ ಸರ್ಕಲ್ನಲ್ಲಿ ಬಸವಣ್ಣನವರ ಜಗಜ್ಯೋತಿ ಬಸವೇಶ್ವರ ಪ್ರತಿಮೆ ಅನಾವರಣ. ಈ ಡೂಮ್ಲೆಟ್ ಸರ್ಕಲನ್ನು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ವೃತ್ತ ಎಂದು ಹೆಸರನ್ನು ಬದಲಾಯಿಸಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ಒಂದು ಗೌರವ ಕೊಟ್ಟಂತಹ ಕೀರ್ತಿ ಸಲ್ಲೋದು ನಮ್ಮ ಎಚ್ ಸಿ ಮಾಜಿ ಶಾಸಕರಾದ ಎಚ್ ಸಿ ಬಾಲಣ್ಣನವರಿಗೆ. ಡೂಮ್ಲೆಟ್ ಸರ್ಕಲ್ ಇರುವಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದನ್ನ ಕೆಲವರು ಹೇಳ್ತಾರೆ ನಾನು ಮಾಡಿಸ್ತೇನೆ, ಸುಳ್ಳು ಹೇಳಬೇಕು ಸ್ವಾಮಿ. ಇದಾಗಿ 2015 ಇಸ್ವಿಯಿಂದನೇ ಆಗೈತೆ. ಅವಾಗಲೇ 2 ಕೋಟಿ ದುಡ್ಡು ಆಗೈತೆ. 2017 ಇಸ್ವಿಲಿ ಯೋಜನಾ ಪ್ರಾಧಿಕಾರದಿಂದ 2 ಕೋಟಿ ಮಾಡಿಸಿದರೆ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರಾದ ಎಚ್ ಸಿ ಬಾಲಕೃಷ್ಣ ಆದಂಥದ್ದು. ಆದರೆ ಇವತ್ತಿನವ್ರು ಏನು ಹೇಳ್ತಾರೆ ಅಂದರೆ ನಾನು ಮಾಡಿಸ್ತೇನೆ ಅಂತ. ನೋಡಿ ಸ್ವಾಮಿ, ತೆಗೆದುಬಿಟ್ಟು ನಿಮ್ಗೆ ಆಧಾರಗಳ ಮುಖಾಂತರ ಈ ವಿಡಿಯೋ ಜೊತೆಗೆ ಆ ಫೋಟೋಗಳನ್ನು ರಿಲೀಸ್ ಆಗಿರುವಂಥ ಕಾಪಿ, ಆ ಡೇಟ್ ಪ್ರತಿಯೊಂದು ಸಹ ನಾನು ನಿಮ್ಗೆ ಇದ್ರ ಜೊತೆಗೆ ಅಪ್ಡೇಟ್ ಕೊಡ್ತೀನಿ. ಯಾರು ಓದಿಲ್ಲ ಆಯಿತು ಅಂತ ನೀವೇ ಅದನ್ನು ನೋಡ್ಬಿಟ್ಟು ನೀವೇ ಇದಕ್ಕೆ ಉತ್ತರ ಕೊಡಿರಂತೆ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡೋದು ಬೇಡ ಸ್ವಾಮಿ. ನಿಮ್ಮ ಕೊಡುಗೆ ಏನಂದರೆ ಸ್ಥಳ ಬದಲಾವಣೆ ಮಾಡಿದಿರ ವಿನಃ ಅದನ್ನ ಬಿಟ್ಟರೆ, ಅದು ಸಹ ನಿಮ್ಮ ಲೆಟರ್ನ ನಾನು ಇದ್ರ ಜೊತೆಗೇನೆ ಸೇರಿಸ್ತೀನಿ. ನೋಡಿ, ಸ್ಥಳ ಬದಲಾವಣೆ ಮಾಡಿರೋದು ಬಿಟ್ಟರೆ ನಿಮ್ಮ ಕೊಡುಗೆ ಈ ಆಡಿಟೋರಿಯಂಗೆ ಯಾವುದೇ ರೀತಿಯಾದ 1 ರೂಪಾಯಿ ಇಲ್ಲ. ದಯಮಾಡಿ ಜನಕ್ಕೆ
ಮಿಸ್ಯೂಸ್ ಮಾಡಬೇಡಿ. ನಿಜ ಹೇಳಿ, ಇದು ಬಾಲಕೃಷ್ಣ ಅವರ ಶಾಶ್ವತವಾದ ಕೊಡುಗೆಗಳಲ್ಲಿ ವೀರಶೈವ ಲಿಂಗಾಯತರುಗಳಿಗೆ ಇದು ಒಂದು ಶಾಶ್ವತವಾದಂತಹ ಕೊಡುಗೆ. ಹದಿನೆಂಟು 1/2010 ನೋಡಿ, ಸರ್ಕಾರಿ ಉರ್ದು ಪ್ರೌಢಶಾಲೆ ಮಾಗಡಿ ಟೌನ್ನಲ್ಲಿ ಅಧ್ಯಕ್ಷತೆ ಬಂದು ಸನ್ಮಾನಿತ ಎಚ್ ಸಿ ಬಾಲಕೃಷ್ಣ ಅವರ ಅವಧಿಯಲ್ಲಾದಂಥದ್ದು ಶಂಕುಸ್ಥಾಪನೆ. ಅದೇ ರೀತಿ 17/5/2011 ಎಚ್ ಸಿ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಉರ್ದು ಶಾಲೆಗೆ ಇನಾಗ್ರೇಟ್ ಮಾಡಲಾಯಿತು, ಇದನ್ನ ಲೋಕಾರ್ಪಣೆ ಮಾಡಲಾಯಿತು. ಅದೇ ರೀತಿ ಬಿಲ್ಡಿಂಗ್ ತೋರಿಸ್ತೀನಿ ಬನ್ನಿ. ಇಸ್ವಿಲಾದಂತಹ ಸರ್ಕಾರಿ ಉರ್ದು ಶಾಲೆಗೆ ಇವತ್ತಿನವರೆಗೂ ಸಹ ಇವ್ರ ಕೈಯಲ್ಲಿ ಪೇಂಟ್ ಮಾಡ್ಸಕ್ ಕೂಡ ಆಗಿಲ್ಲ, ಇವ್ರ ಕೈಲಿ ಸುಣ್ಣ ಬಣ್ಣ ಹೊಡ್ಸಕ್ಕೆ. ಇವ್ರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ನೀವೇ ಯೋಚನೆ ಮಾಡಿ ನೋಡಿ, ಮುಸ್ಲಿಮ್ಸ್ ಅವ್ರಿಗೆ ಏನ್ ಮಾಡಿದ್ದಾರೆ ಅಂತ ಕೇಳ್ತಾರಲ್ಲ ಕೊಡುಗೆ. ಇದು ಬಾಲಕೃಷ್ಣ ಅವರ ಶಾಶ್ವತ ಕೊಡುಗೆಗಳಲ್ಲಿ ಇದು ಒಂದು ಸಹ. ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ಮಾಗಡಿ ಟೌನ್ 2005ನೇ ಇಸ್ವಿಲಿ ಎಚ್ ಸಿ ಬಾಲಕೃಷ್ಣ ಅವರ ಶಾಸಕರಾಗಿದ್ದಂತಹ ಅವಧಿಯಲ್ಲಿ ಇದನ್ನ ಅಭಿವೃದ್ಧಿ ಮಾಡಲಾಗಿ ಬಿಲ್ಡಿಂಗ್ ಕಟ್ಟಿಸಲಾಗೈತೆ. ಆದರೆ 5 ವರ್ಷದಿಂದ ಇವರು ಈ ಬಿಲ್ಡಿಂಗ್ಗೆ ಸುಣ್ಣ ಬಣ್ಣ ಮಾಡಿಸೋರು. ನೋಡಿ ಸ್ವಾಮಿ, ತೋರಿಸಿದೊಮ್ಮೆ ಬಿಲ್ಡಿಂಗ್ ಹಂಗೆ ಒಂದ್ಸತಿ ನೀಟಾಗಿ. ರೈತರಿಗೆ ಅನುಕೂಲ ಆಗಲಿ, ರೈತರ ಮಕ್ಕಳು ಹಾಲಾಕುವಂತ ಮಕ್ಕಳು ಅವ್ರಿಗೆಲ್ಲ ಬಿಲ್ಗೆ ತೊಂದರೆ ಆಯ್ತಿತ್ತು ಅಂತೇಳಿ ಬ್ಯಾಂಕ್ ಹೊರಗಡೆ ಹೋಗ್ಬೇಕಾಯ್ತು. ಚಿಕ್ಕದಾಗಿತ್ತು ಬ್ಯಾಂಕ್, ಕಿರಿದಾಗಿದ್ದಂಥ ಜಾಗನ ಇವತ್ತು ಸಹಕಾರಿ ಬ್ಯಾಂಕ್ ನೋಡಿ, BDCC ಬ್ಯಾಂಕ್ನ ಬಾಲಕೃಷ್ಣ ಅವರ ಅವಧಿಯಲ್ಲಿ ಅವರ ತಮ್ಮನವರಾದಂತಹ HN ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದಂತಹ ಕೀರ್ತಿ ಸಲ್ಲೋದು ಮಾಜಿ ಶಾಸಕರಾದ ಎಚ್ ಸಿ ಬಾಲಕೃಷ್ಣ ಅವರಿಗೆ. TAPCMS ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಮಳಿಗೆ ಈ ಒಂದು ಕಟ್ಟಡದ ಅಂದ್ರೆ ಹೆಚ್ಚಿನ ಕಟ್ಟಡ ಕಟ್ಟಿದ್ದು ಎಚ್ ಸಿ ಬಾಲಕೃಷ್ಣ ಅವರ ಅವಧಿಯಲ್ಲಿ. ರೈತರ ಅನುಕೂಲಕ್ಕಾಗಿ ಮತ್ತು ಮನೆಗೆ ಹೆಚ್ಚಿನ ರೀತಿಯಲ್ಲಿ ಹಣಕ್ಕಂತೇಳಿ ಕಮರ್ಷಿಯಲ್ ಆಗಿ ಕಟ್ಟಡಿ CMS ಬಿಲ್ಡಿಂಗ್. ಇದು ಎಚ್ ಸಿ ಬಾಲಕೃಷ್ಣ ಅವರ ಅವಧಿಯಲ್ಲಿ ಆದಂತಹ ಸಹಕಾರ ಕ್ಷೇತ್ರದ ಅಭಿವೃದ್ಧಿ, ಶಾಶ್ವತವಾದ ಅಭಿವೃದ್ಧಿ. ಮಾನ್ಯ ಮಾಜಿ ಶಾಸಕರಾದ ಬಾಲಣ್ಣ ಅವರ ಅವಧಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಆದಂತಹ TAPCMS ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಈ ಒಂದು ಬಿಲ್ಡಿಂಗ್ ಅನ್ನ ಸಹಕಾರ ಕ್ಷೇತ್ರದಲ್ಲಿ ಇದನ್ನು ಇನಾಗ್ರೇಟ್ ಮಾಡಕ್ಕೆ ಅಂತ ಅವತ್ತಿನ ಇಂಧನ ಸಚಿವರಾದ DK ಶಿವಕುಮಾರ್ ಅವರು, ನಮ್ಮ ಮಾಜಿ ಸಚಿವರಾದಂತಹ ವಿಧಾನ ಪರಿಷತ್ ಸದಸ್ಯರಾದ HM ರೇವಣ್ಣ ಅವರು ಸಹ ಇದ್ರು. ಅವರ ಅವಧಿಯಲ್ಲಿ ಆದಂತಹ ಬಿಲ್ಡಿಂಗ್ ಇದು. ರೈತರುಗಳ ಕಾಳಜಿ ಇಟ್ಕೊಂಡು ಮಾಡಿದಂತಹ ಬಿಲ್ಡಿಂಗು TAPCMSಗೆ ಆದಾಯಕ್ಕೋಸ್ಕರ ಮಾಡಿದಂತಹ ಬಿಲ್ಡಿಂಗ್ ಇದು. ಸಹಕಾರ ಕ್ಷೇತ್ರದ ಬಿಲ್ಡಿಂಗ್ ತೋರಿಸ್ತೀನಿ ಬನ್ನಿ. ಆತ್ಮೀಯ ಸ್ನೇಹಿತರೆ, ನಿಮ್ಗೇನು ಕಾಣಿಸ್ತಾ ಇದೆ 2 ಟ್ಯಾಂಕ್ಗಳು ಜ್ಯೋತಿನಗರದಲ್ಲಿ. ಈ ಟ್ಯಾಂಕ್ಗಳು ಆದಂಥದ್ದು ಮಂಚಿನ ಮೇಲೆ ನೀರನ್ನ ಸನ್ಮಾನ್ಯ ಶ್ರೀ ಎಚ್ ಸಿ ಮಾಜಿ ಶಾಸಕರಾದ ಬಾಲಣ್ಣನವರು ಹಾಗೂ ಮಾಜಿ ಸಚಿವರಾದ HM ರೇವಣ್ಣನವರ ಕೊಡುಗೆ. ಮಾಗಡಿ ಟೌನ್ಗೆ ಮಂಚಿನ ಮೇಲೆ ನೀರು ಕೊಟ್ಟಾಗ ಅವನ್ನ ಶೇಖರಣೆ ಮಾಡೋಕ್ಕೆ ಟ್ಯಾಂಕ್ಗಳು ಬೇಕು ಅಂತೇಳಿ ಜ್ಯೋತಿನಗರದಲ್ಲಿ 2 ಟ್ಯಾಂಕು, ಸೋಮೇಶ್ವರ ಬಡಾವಣೆಯಲ್ಲಿ 1, ಕಲ್ಯಾಗೇಟ್ ಭಾಗದಲ್ಲಿ 1, 4, ಹೊಸಪೇಟೆಯಲ್ಲಿ 1, 5, ಹಾಗೆ ತಿರುಮಲಿಯಲ್ಲಿ 6 ದೊಡ್ಡ ಟ್ಯಾಂಕ್ಗಳನ್ನ ಕೊಡುಗೆಯಾಗಿ ಕೊಟ್ಟಂತಹ ಕೀರ್ತಿ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರ ಎಚ್ ಬಾಲಕೃಷ್ಣ ಅವರು ಮತ್ತು ಮಾಜಿ ಸಚಿವರಾದ HM ರೇವಣ್ಣನವರಿಗೆ ಸಲ್ತದೆ. ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಇದು ಸಹ ಮಾನ್ಯ ಮಾಜಿ ಶಾಸಕರಾದ ಎಚ್ ಸಿ ಬಾಲಣ್ಣನವರ ಕೊಡುಗೆ. ಶಾಶ್ವತವಾದ ಕೆಲಸಗಳಲ್ಲಿ ಇದು ಒಂದು. ಹಳ್ಳಿಗಳ ಕಡೆಯಿಂದ ಬರುವಂತ ಮಕ್ಕಳುಗಳಿಗೆ ಉಳ್ಕೊಳ್ಳೋಕೆ ಸ್ಥಳ ಬೇಕಿತ್ತು, ಅವ್ರಿಗೋಸ್ಕರ ಕಟ್ಟಿಸಿದಂತಹ ಹಾಸ್ಟೆಲ್ ಕಟ್ಟಡ ಇದು. ರಸ್ತೆ ಅಂತಿರಲ್ಲ ಸ್ವಾಮಿ,
ನೋಡಿ ಮಾಗಡಿ ಪಟ್ಟಣಕ್ಕೆ ಸುಸಜ್ಜಿತವಾದಂತಹ ರಸ್ತೆ, ಅವಾಗ ಕಿರಿದಾಗಿದ್ದಂಥ ರಸ್ತೆನ ವಿಶಾಲವಾಗಿ ಮಾಡಿಸ್ಕೊಟ್ಟಂತ ಹೆಮ್ಮೆ ಎಚ್ ಸಿ ಬಾಲಕೃಷ್ಣ ಅವರು ಸಲ್ಲುತ್ತೆ. ನೋಡಿ ಹೆಂಗಿದೆ ಅಂತ ರಸ್ತೆನ. ಅವರು ಅಭಿವೃದ್ಧಿ ಮಾಡಾದ್ಮೇಲೆ, ರಸ್ತೆಗಳನ್ನ ಮಾಡಿಸಾದ್ಮೇಲೆ ಈ ಟೌನ್ ವ್ಯಾಪ್ತಿಲಿ ಇದನ್ನ ಬರೀ ಟ್ಯಾಪ್ ಹಾಕೊಂಡು ಹೋಗ್ತಾರೆ ವಿನಃ ಇನ್ನೊಂದು ಬಾರಿ ಯಾವುದೇ ರೀತಿಯಾದಂಥ ಟಾರ್ ಹಾಕಿಲ್ಲ. ಇದು ಇವ್ರ ಅಭಿವೃದ್ಧಿ, ಆದರೆ ಬಾಲಣ್ಣವರ ಅಭಿವೃದ್ಧಿ ಸುಸಜ್ಜಿತವಾದ ರಸ್ತೆ ಮಾಗಡಿ ಪಟ್ಟಣದಲ್ಲಿ. ನೋಡಿ ಆತ್ಮೀಯ ಸ್ನೇಹಿತರೆ, ಕಾಣಿಸ್ತಾ ಇತ್ತಲ್ಲ ಈ ಬಿಲ್ಡಿಂಗು, ಶಾದಿ ಮಾಲ್ ಮಾಗಡಿ ಟೌನ್ನಲ್ಲಿ ಸುಮಾರು 15 ಕುಂಟೆಗಳ ಜಾಗವನ್ನು ತಮ್ಮ ಸ್ವಂತ ದುಡ್ಡಲ್ಲಿ ಎಚ್ ಸಿ ಬಾಲಕೃಷ್ಣ ಅವರು ಅವ್ರ ತಂದೆ ತಾಯಿ ಹೆಸರಲ್ಲಿ ತಗೊಂಡು ಮುಸ್ಲಿಂ ಬಾಂಧವರಿಗೆ ಅಂತಾನೆ ಶಾದಿ ಮಾಲ್ನ ಕಟ್ಟಿಸಿ ಕೊಡುಗೆ ಕೊಟ್ಟಿದ್ದಾರೆ. ಇದು ಬಾಲಕೃಷ್ಣ ಅವರ ಶಾಶ್ವತವಾದಂತ ಕೊಡುಗೆ. ಯಾಕಂದ್ರೆ ಮಾನ್ಯ ಮುಸ್ಲಿಂ ಬಾಂಧವರುಗಳು ಅವ್ರ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ, ಮದುವೆ ಕಾರ್ಯಕ್ರಮಗಳನ್ನ ಅವು ಇವು ಮಾಡ್ಬೇಕಾದ್ರೆ ಮನೆ ಮುಂದೆ ಟೆಂಟ್ ಹಾಕೊಂಡು ಕಿರಿದಾದಂತ ಜಾಗಗಳಲ್ಲಿ ರಸ್ತೆಗೆ ಅಡ್ಡಗಳಾಗಿ ಪಾಪ ಮಾಡ್ಕೊಂತ ಇದ್ರು. ಅದನ್ನ ಕಂಡಂತ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರಾದ ಎಚ್ ಸಿ ಬಾಲಣ್ಣನವರು ಅವರ ಸ್ವಂತ ದುಡ್ಡಲ್ಲಿ ಕಟ್ಟಿಸ್ಕೊಂಡು ಜಾಗ ತಗೊಂಡು ಕಟ್ಟಿಸಿದಂತಹ ಶಾದಿ ಮಹಲ್. ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಸೋಮೇಶ್ವರ ಕಾಲೋನಿಲಿ. ನೋಡಿ ಸ್ನೇಹಿತರೆ, ಈ ಒಂದು ಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಸಹ ಎಚ್ ಸಿ ಬಾಲಕೃಷ್ಣ, ಮಾಜಿ ಶಾಸಕರಾದ ಎಚ್ ಸಿ ಬಾಲಕೃಷ್ಣ ಅವರ ಅವಧಿಯಲ್ಲಿ ಪ್ರಾರಂಭ ಆಗಿದ್ದು. ಅವರ ಅವಧಿಯಲ್ಲಿ ಆದಂತಹ ಗೋಪುರ ನೋಡಿ, ಅದಕ್ಕೆ ಇವತ್ತವರೆಗೂ ಸಹ ಅವ್ರ ಕೈಲಿ ಇನ್ನೂ ಸುಣ್ಣ ಬಣ್ಣದ ಸಹ ಮಾಡ್ಸಕ್ಕಾಗಿಲ್ಲ 5 ವರ್ಷದಲ್ಲಿ. ಇದು ಇವರ ಅಭಿವೃದ್ಧಿಗಳು. ಬಾಲಣ್ಣವರ ಅಭಿವೃದ್ಧಿ ಏನು ಅಂದ್ರೆ ಈ ರೀತಿ ದೇವಸ್ಥಾನಗಳು, ಕಟ್ಟಡಗಳದ್ದಾಗ್ಬೋದು, ಗೋಪುರಗಳ ಅಭಿವೃದ್ಧಿ ಆಗ್ಬೋದು, ಮತ್ತೊಂದು ಪ್ರತಿಯೊಂದು ಸಹ ಬಾಲಕೃಷ್ಣ ಅವರು ಮಾಡಿದ್ದಾರೆ ಮಾಗಡಿ ತಾಲೂಕಲ್ಲಿ. ಶ್ರೀ ಪ್ರಸನ್ನ ಸೋಮೇಶ್ವರ ದೇವಸ್ಥಾನ ಹಾಗೆ ರಂಗನಾಥಸ್ವಾಮಿ ದೇವಸ್ಥಾನದಲ್ಲೂ ಸಹ ಮಾಡಿದ್ರು. ಇದು ಹಿಂದೆ ತೋರಿಸಿದ್ವಿ ವಿಡಿಯೋದಲ್ಲಿ ನಿಮ್ಗೆ. ಕಾಣಿಸ್ತಾ ಇದೆ ಸೋಮೇಶ್ವರ ಕಾಲೋನಿಯಲ್ಲಿ ಇರುವಂತಹ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಸೋಮೇಶ್ವರ ಬಡಾವಣೆ ಮಾಡಿ 2005ನೇ ಇಸ್ವಿನಲ್ಲಿ 2005ನೇ ಇಸ್ವಿಲಿ ಆದಂತಹ ಕಟ್ಟಡ ಇದು. ಕಾಣ್ತಾ ಇರ್ಬೋದು ನಿಮಗೆ. ಅದೇ ರೀತಿಯಾಗಿ ಹೆಚ್ಚುವರಿಯಾಗಿ 2008ನೇ ಇಸ್ವಿಲಿ ಇನ್ನೂ ಕೊಠಡಿ ಬೇಕು ಅಂತ ಹೇಳಿದಾಗ ಬಾಲಣ್ಣವರ ಅಧ್ಯಕ್ಷತೆಯಲ್ಲಿ ಮಾಡಿದಂತಹ ಕೊಠಡಿ ಇದು. ಏನು ಈ ಕಟ್ಟಡಗಳು ಕಾಣಿಸ್ತಾ ಇದೆಯೋ, ಶಾಶ್ವತವಾದಂಥ ಕೊಡುಗೆ ಬಾಲಕೃಷ್ಣ ಅವರ ವೃದ್ಧಿಯಲ್ಲಿ ಆದಿದ್ದು. ಇದು ಸೋಮೇಶ್ವರ ಬಡಾವಣೆಯಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಶಾಶ್ವತವಾದ ಮಾಗಡಿ ಟೌನಿನ ಮತ್ತೊಂದು ಬಾಲಣ್ಣವರ ಕೊಡುಗೆ. ಆತ್ಮೀಯ ಸ್ನೇಹಿತರೆ, ನಿಮ್ಗೇನು ಕಾಣಿಸ್ತಾ ಇದೆಯೋ KSRTC ಡಿಪೋ ಮಾಗಡಿ ಟೌನ್ನ ಸೋಮೇಶ್ವರ ಬಡಾವಣೆಯಲ್ಲಿರೋದು. ಈ ಡಿಪೋ ಬರೋಕ್ಕೆ ಮೂಲ ಕಾರಣ ಏನು ಅಂದರೆ, ಈ ಹಿಂದೆ ಖಾಸಗಿ ಬಸ್ ಒಂದು ಉರುಳೋಗಿ ಸುಮಾರು ಒಂದು 12ರಿಂದ 13 ಜನ ಗಂಟ ಮೃತಪಡ್ತಾರೆ. ಇದನ್ನು ಮನಗಂಡಂತಹ ನಮ್ಮ ಮಾನ್ಯ ಮಾಜಿ ಶಾಸಕರಾದ ಎಚ್ ಸಿ ಬಾಲಣ್ಣನವರು ಅಂದಿನ ಸರ್ಕಾರದ ಜೊತೆ ಮಾತಾಡಿ KSRTC ಬಸ್ನ ಮಾಗಡಿಗೆ ಪ್ರತಿ ಹಳ್ಳಿಗೂ ತಂದ್ರು. ಆ ಒಂದು ಬಸ್ಗಳ ನಿರ್ವಹಣೆಗೋಸ್ಕರ KSRTC ಡಿಪೋ ತಂದ್ರು. ಬಸ್ಗಳು ನಿಂತು ಬಸ್ ಸ್ಟಾಂಡ್ ಮಾಡಿಸಿದ್ರು, KSRTC ಬಸ್ ಸ್ಟಾಂಡು. ಮತ್ತೆ ಪ್ರತಿ ಹಳ್ಳಿಗೂ ಮಾಗಡಿ ಟು ಬೆಂಗಳೂರಿಗೆ ಆಗ್ಬೋದು, ಬೆಂಗಳೂರಿಂದ ಮಾಗಡಿಗೆ ಆಗ್ಬೋದು, ಮಾಗಡಿಯಿಂದ ಸುತ್ತಮುತ್ತ ಹಳ್ಳಿಗಳಿಗಾಗ್ಬೋದು, ಪ್ರತಿ ಹಳ್ಳಿಗೂ KSRTC ಬಸ್ಗಳನ್ನ ಬಿಟ್ಟಂತಹ ಏನಾನ ಒಂದು ಹೆಮ್ಮೆ ಕೊಡುಗೆನ ಸಲ್ಲಬೇಕು ಅನ್ನೋದಾದ್ರೆ ಅದು ಎಚ್ ಸಿ ಬಾಲಕೃಷ್ಣವರು ಮಾತ್ರ. ನೂತನವಾಗಿ ಬಸ್ ನಿಲ್ದಾಣದ ಶಂಕುಸ್ಥಾಪನಾ ಸಮಾರಂಭ ಮಾಗಡಿ ಟೌನ್ನಲ್ಲಿ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಆದಂಥದ್ದು. ಅದೇ ರೀತಿ 2014ನೇ ಇಸ್ವಿಯಲ್ಲಿ ಎಚ್ ಸಿ ಬಾಲಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇನಾಗ್ರೇಟ್ ಅಂದರೆ ಲೋಕಾರ್ಪಣೆ ಆದಂತಹ ಮಾಗಡಿ ಬಸ್ ನಿಲ್ದಾಣ ಉದ್ಘಾಟನಾ ಸಮಾರಂಭ. ನೋಡಿ ಸ್ವಾಮಿ, ನೀವು ಬೇಕಾಗಿರುವಂಥ ಸಾಕ್ಷಿಗುಡ್ಡೆ ಬಾಲಣ್ಣ ಅವರ ಶಾಶ್ವತ ಕೆಲಸಗಳಲ್ಲಿ ಇದು ಒಂದು ಸಹ ಮಾಗಡಿ ಬಸ್ ನಿಲ್ದಾಣ. ಓಕೆ, ಸುಸಜ್ಜಿತವಾದಂತಹ ಅಗ್ನಿಶಾಮಕ ಠಾಣೆ ಮಾಗಡಿ ಟೌನ್ನ ಸೋಮೇಶ್ವರ ಬಡಾವಣೆಯಲ್ಲಾದಂಥದ್ದು. ಎಚ್ ಸಿ ಬಾಲಕೃಷ್ಣ ಅವರ ಅವಧಿಯಲ್ಲಿ ಶಾಶ್ವತದ ಕೆಲಸಗಳಲ್ಲಿ ಇದು ಒಂದು. ನೋಡಿ ಸ್ವಾಮಿ, ನೀವೇ ಅಪ್ಪಿತಪ್ಪಿ ಏನಾನ ಮಾಗಡಿ ಟೌನಿನ ಅಕ್ಕಪಕ್ಕ ಅಥವಾ ಹಳ್ಳಿಗಳಲ್ಲೆಲ್ಲನ ಬೆಂಕಿ ಬಿದ್ದರೆ, ಮೆದೆಗೋ, ಅಂಗಡಿಗೋ, ಮತ್ತೊಂದಕ್ಕೋ, ಮನೆಗೋ ಏನೇ ಬೆಂಕಿ ಬಿದ್ರೂ ಆರ್ಸಕ್ಕೆ ಯಾವುದೇ ರೀತಿಯಾದಂಥ ಒಂದು ಠಾಣೆ ಇರಲಿಲ್ಲ. ಅಗ್ನಿಶಾಮಕ ಠಾಣೆ ಅದನ್ನ ಬಾಲಕೃಷ್ಣ ಅವರ ಅವಧಿಯಲ್ಲಿ ಮುಂದಾಲೋಚನೆ ಇಟ್ಕೊಂಡು ಮಾಡಿಕೊಟ್ಟಂತಹ ಅಗ್ನಿಶಾಮಕ ಠಾಣೆ ಇದು. 24/4/1998ರಲ್ಲಿ ಬಾಲಣ್ಣವರು ಫಸ್ಟ್ ಟೈಮು ಬಿಜೆಪಿಯಿಂದ ಮೇಲೆ ಆದಾಗ ಮಾಡಿಸಿದಂತಹ ಸಮುದಾಯ ಭವನ ಶಂಕುಸ್ಥಾಪನೆ ಅವತ್ತಿನ ಶಾಸಕರಾದ ಬಾಲಣ್ಣವರ ಅವಧಿಯಲ್ಲಿ. ಅದೇ ರೀತಿ 5/3/99ನೇ ಇಸ್ವಿನಲ್ಲಿ ಬಾಲಣ್ಣ ಅವರು ಶಾಸಕರಾಗಿದ್ದಂಥ ಆ ಟೈಮ್ನಲ್ಲೇ ಇದನ್ನ ಉದ್ಘಾಟನೆ ಮಾಡೋದು, ಕಟ್ಟಿಸಿ. ಇದು ಸೋಮೇಶ್ವರ ಬಡಾವಣೆಯಲ್ಲಿ ಮುಖ್ಯ ರಸ್ತೆಯಲ್ಲಿದೆ. ಸೋಮೇಶ್ವರ ಬಡಾವಣೆಯಲ್ಲಿರುವಂತಹ ಸಾರ್ವಜನಿಕರಿಗೆ ಗ್ರಂಥಾಲಯ ಉಪಯೋಗಿಸೋದಕ್ಕೋಸ್ಕರ ಇದನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಇದು ಶಾಶ್ವತವಾದ ಅಭಿವೃದ್ಧಿ ಕೆಲಸಗಳು ಯಾವುದು ಅಂದ್ರೆ ಬಾಲಣ್ಣನವರಲ್ಲಿ ಈ ತರ ರೀತಿವು. ಆದರೆ ನಿಮ್ಮವು
ಇಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಮಾಗಡಿ ಪಟ್ಟಣಕ್ಕೆ ಮಾತ್ರನೇ ಸೀಮಿತವಾಗಿರುವಂತ ನನ್ನ ಅಭಿವೃದ್ಧಿ ಕಾರ್ಯಕ್ರಮ ಈಗ ಏನು ಹೇಳೋದು 45ರಿಂದ ಒಂದು 50 ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಗಡಿ ಪಟ್ಟಣಕ್ಕೆ ಸೀಮಿತವಾಗಿದೆ. ಶಾಶ್ವತವಾದಂತಹ ಅಭಿವೃದ್ಧಿಗಳು ಇನ್ನೂ ಹೆಚ್ಚಿನ ತಾಲೂಕಿನಾದ್ಯಂತ ಆಗಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಮ್ಮ ಬಾಲಣ್ಣನವರು ಒಂದು ಪುಸ್ತಕ ಬಿಡುಗಡೆ ಮಾಡಿ ಅದರಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಸಹ ತಿಳಿಸ್ತಾರೆ. ದಯಮಾಡಿ ಈ ಬಾರಿ ಬಾಲಣ್ಣನವರಿಗೆ ಈ ಒಂದು ಚುನಾವಣೆಯಲ್ಲಿ ಮತ ನೀಡಿ ಗೆಲ್ಲಿಸಬೇಕಾಗಿ ಪ್ರತಿಯೊಬ್ಬರಲ್ಲೂ ಕಳಕಳಿಗೆ ಮನವಿ ಮಾಡ್ಕೊತೀನಿ ಸರ್. ಥ್ಯಾಂಕ್ ಯು.